ಅವಾಗವಾಗ ಈ ರ್ಯಾಪಿಡೋ ಕಂಪ್ನಿಯವ್ರಿಗೆ ಏನಾಗಬೇಕಾಗಿಲ್ಲ, ಅವ್ರಿಗೆ ನಿಮ್ಮದು ಎಲ್ಲೋ ಒಂದು 100 ಜನದಲ್ಲಿ ಒಂದು 2-3 ಜನ ಸೀಸ್ ಮಾಡ್ಬೋದು. ಆವಾಗ ನಾವು ಫೈನ್ ಹೆಂಗೆ ಕಟ್ಕೊಂಡು ಹೋಗ್ಬಿಡೋಣ, ಈ ಥರ ಫೇಕ್ ನ್ಯೂಸ್ಗಳನ್ನ ಅಡಿಸ್ಕೊಳ್ಳೋಣ. ಡೈಲಿ ಡ್ಯೂಟಿಗಳು ಮಾಡ್ಕೊಂಡು ಹೋಗ್ಬಿಡ್ತಾರೆ ಹುಡುಗರುಗಳು, ಏನು ಗೊತ್ತಾಗಲ್ಲ ಇವ್ರಿಗೆ, ದಡ್ಡನ ಮಕ್ಕಳು ಅಂದ್ಬಿಟ್ಟು ತಿಳ್ಕೊಬಿಟ್ಟಿದ್ದಾರೆ. ನಮ್ಮಂಥ ಇನ್ಫ್ಲೂಯೆನ್ಸರ್ ಇದ್ದಾರೆ ಇವರು, ರ್ಯಾಪಿಡೋ ಕಂಪ್ನಿಯವರೇ ನಮ್ಮಂಥ ಇನ್ಫ್ಲೂಯೆನ್ಸರ್ ಇದ್ದಾರೆ, ಇಲ್ಲಿ ಇನ್ನೂ ಬದುಕಿದ್ದಾರೆ. ಎಲ್ಲರೂ ಕೂಡ ಇನ್ಫಾರ್ಮೇಷನ್ ಕೊಡೋಕ್ಕೆ ಇದ್ದಾರೆ. ನಾವೇನಾದ್ರು ಇನ್ಫ್ಲೂಯೆನ್ಸರ್ಗಳು ತುಂಬ ಜನ ಇಲ್ಲ ಅಂದಿದ್ರೆ ನೀವು ಹುಲ್ಗೇಡ್ಸ್ಬಿಟ್ಟು ಇನ್ನೂ ತುಂಬ ಗಾಡಿಗಳನ್ನ ಸೀಸ್ ಮಾಡಿಬಿಡ್ತಿದ್ರಿ. ಓಕೆ, ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಮಗೆ ಪ್ರಮೋಷನ್ಗೆ ಬರ್ತಿರಲ್ಲ, ಅವಾಗ ಹೇಳ್ತೀನಿ, ನಿಮ್ಗೆ ಪ್ರಶ್ನೆ ಮಾಡ್ತೀನಿ. ಪ್ರಮೋಷನ್ಗೆ ಬರ್ತೀರ ನನ್ನ ಹತ್ರ, ಅವಾಗ ಹೇಳ್ತೀನಿ. ಬಕೆಟ್ ಕಂಪ್ನಿಯವ್ರಿಗೆ ಹೇಳ್ತೀನಿ, ಏನು ರಿಪ್ಲೈ ಕೊಡಬೇಕು ಅಲ್ಲಿ ಕೊಡ್ತೀನಿ. ಪ್ರಮೋಷನ್ಗೆ ಬರ್ತಿರಲ್ಲ ಅವಾಗ. ಓಕೆ, ಈಗಲೂ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀರಾ ಮತ್ತು ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದೀರಾ, ಅವರೆಲ್ಲರೂ ಕೂಡ ಈ ವಿಡಿಯೋ ನೋಡಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪ ವಿಚಾರ ಅಂತ ಹೇಳೋದಾದರೆ, ಮೊನ್ನೆನೂ ಕೂಡ ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡಿದ್ದಾರೆ. ಜಯನಗರದಲ್ಲಿ ಸೀಸ್ ಮಾಡಿದ್ದಾರೆ 7-8 ಗಾಡಿನ. ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಒಬ್ಬರು ಮೆಸೇಜ್ ಕೂಡ ಮಾಡಿದರು, ಬ್ರೋ ನನ್ನ ಫ್ರೆಂಡ್ ಗಾಡಿನೂ ಕೂಡ ಸೀಸ್ ಮಾಡಿದ್ದಾರೆ. ಎಕ್ಸ್ಟರ್ಡೇ ಮೈ ಫ್ರೆಂಡ್ ಬೈಕ್ ಸೀಸ್ಡ್ ಇನ್ ಜಯನಗರ ಅಂತ ಹಾಕಿದ್ದಾರೆ. ಓಕೆನಾ, ವೈಟ್ ಬೋರ್ಡ್ ಗಾಡಿನ ಸೀಸ್ ಮಾಡಿದ್ದಾರೆ ಅಂತ ಹಾಕಿದ್ದಾರೆ. ನೋಡಿ, ಜಯನಗರದಲ್ಲಿ RTO ಆಫೀಸ್ ಇದೆಯಲ್ಲ, ಅಲ್ಲೂ ಕೂಡ ಸೀಸ್ಗಳೆಲ್ಲ ಮಾಡ್ತಾಯಿದ್ದಾರೆ. ಯಾವ ಟೈಮಲ್ಲಿ ಹೆಂಗೆ ಸೀಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಇನ್ನೊಬ್ಬ ಭೂಪ ಮೆಸೇಜು, ರೀಲ್ಸಲ್ಲಿ ಕೂಡ ಒಂದು ಮೆಸೇಜ್ ಕೂಡ ಮಾಡಿದ, ಮೆಸೇಜ್ ಅಂತೀನಿ ಕಾಮೆಂಟ್ ಕೂಡ ಮಾಡಿದ. ಏನಂತ, ನೀನು ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡ, ಏನೂ ಆಗೋಲ್ಲ, ನನ್ನ ಗಾಡಿಗಳು ಯಾರೂ ಸೀಸ್ ಮಾಡೋಕ್ಕಾಗಲ್ಲ, ಚಾನ್ಸೇ ಇಲ್ಲ ಅಂತ ಒಂಥರ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಕಾಮೆಂಟ್ ಕೂಡ ಮಾಡಿದ್ದ. ಆ ಕಾಮೆಂಟ್ನ ನಾನು ಡಿಸ್ಪ್ಲೇ ಮೇಲೆ ಹಾಕಲ್ಲ ಗುರು. ಅವನು ಯಾರೋ ಒಬ್ಬ ಕಚಡ ಮೆಸೇಜ್ ಮಾಡ್ತಾನೆ ಅಂತ ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಮಾಡಲಿ, ಗಾಡಿ ಸೀಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಓಕೆನಾ. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳೋದಾದರೆ, ನಿನ್ನೆ ಒಂದು ವಿಡಿಯೋ ಮಾಡಾಕಿದ್ರು, ಬೈಕ್ ದೋಸ್ತ್ ಬೆಂಗಳೂರು ಅಂದ್ಬಿಟ್ಟು ರ್ಯಾಪಿಡೋದವ್ರದ್ದು ಒಂದು ಪೇಜು ಇನ್ಸ್ಟಾಗ್ರಾಮಲ್ಲಿ. ಅದ್ರ ಮೇಲೂ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದೆ ನೆನ್ನೆ. ತುಂಬ ಜನ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ತಾ ಇರೋರು ನೋಡಿರ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಬಂದು ರಾಕಿಂಗ್ ರಘು 1 ಅಂತ. ಅಲ್ಲಿ ಹೋಗಿ ನೀವು ಬೇಕಾದ್ರೆ ನೋಡ್ಬೋದು, ಆ ವಿಡಿಯೋ ಹಾಕಿದ್ದೀನಿ. ನೆನ್ನೆ ಎಲ್ಲ ಗಾಡಿ ಸೀಸ್ ಮಾಡಿದ್ರಲ್ಲ ಜಯನಗರದಲ್ಲಿ, ಆ ಗಾಡಿನ ಫೈನ್ ಕೊಟ್ಟು ತುಂಬ ಜನ ಸೀಸ್ ಮಾಡಿರೋ ಗಾಡಿಗಳನ್ನ ಬಿಡಿಸ್ಕೊ ಬರ್ತಾಯಿದ್ದಾರೆ. ಜೊತೆಗೆ ಅಫಿಡೇವಿಟು ಕೂಡ ಮಾಡಿಸ್ಕೊಡ್ಬೇಕು. ಅಫಿಡೇವಿಟ್ ಅಂದರೆ ಅಗ್ರಿಮೆಂಟು ಕೂಡ ಮಾಡ್ಕೋಬೇಕು. ಈ ಥರ ಬೈಕ್ ಟ್ಯಾಕ್ಸಿ ನಾವು ಇನ್ಮೇಲೆ ಮಾಡಲ್ಲ, ಮಾಡಿದ್ರು ಸಿಗಾಕೊಂಡ್ರು ನಮ್ಮದು ಏನಿದೆ RC ಕಾರ್ಡು DL ಅದನ್ನು ನೀವು ಕ್ಯಾನ್ಸಲ್ ಮಾಡ್ಬೋದು ಅಂತ ಒಪ್ಪಿಗೆ ಆಗಿ ಒಂದು ಅಗ್ರಿಮೆಂಟ್ನ ಮಾಡ್ಕೊಬಂದಿರೋದು. ಮಾಡಿ ಕೊಡಬೇಕು. ಅಲ್ಲಿ ಕೊಟ್ಟರೆ ನಿಮ್ಮದು ಒಂದು RC ಕಾರ್ಡು ಒರಿಜಿನಲ್ ಕೊಟ್ಟರೆ ಅವರು ಗಾಡಿನ ವಾಪಸ್ ಕೊಡ್ತಾಯಿದ್ದಾರೆ ಹೊರತು ಹಂಗೆ ಗಾಡಿ ಕೊಡ್ತಾಯಿಲ್ಲ. ಫೈನ್ ಮಾತ್ರ ಕಟ್ಸ್ಕೊಂಡು ಕೊಡ್ತಾಯಿದ್ದಾರೆ ಅಂತ ಅಲ್ಲ. 5,000 ಫೈನ್ ಜೊತೆಗೆ ನಿಮ್ಮ RC ಕಾರ್ಡ್ನು ಕೂಡ ಇಕ್ಕೊಂಡು ಗಾಡಿನ ಕೊಡ್ತಾ ಇರೋದು. ಓಕೆನಾ. ಇವಾಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಗುರು. ಸುಪ್ರೀಂ ಕೋರ್ಟಲ್ಲಿ ಏನು ಕೇಸ್ ಹಾಕಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ. ಇವಾಗ ಏನು ನಮ್ಮ ಇವರು ರ್ಯಾಪಿಡೋ ಕಂಪ್ನಿಯವನು ಹೇಳ್ತಾ ಇದ್ದಾನೆ, ಹೈಕೋರ್ಟ್ ಆರ್ಡ್ರ್ ಆಗಿದೆ, ಹೈಕೋರ್ಟಲ್ಲಿ ಈ ಥರ ಆರ್ಡ್ರ್ ಮಾಡಿದ್ದಾರೆ, ಬೈಕ್ ಟ್ಯಾಕ್ಸಿ ಅನ್ನೋದು ಲೀಗಲ್ಲು, ಅದು ಇಲ್ಲೀಗಲ್ ಅಂತ ಹೇಳುವಂಗಿಲ್ಲ, ನೀವು ಕೂಡ ಆರಾಮಾಗಿ ಬೈಕ್ ಟ್ಯಾಕ್ಸಿನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಅದನ್ನು ವಿರೋಧಿಸಿ ಅವರು ಹೋಗಿ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿರೋದು. ಅದು ನಮಗೆ ಮಾಡಿಕೊಡಲ್ಲ ಅಂತಲೇ ಅವರು ಕೇಸ್ ಹಾಕಿರೋದು. ಓಕೆನಾ. ಅದು ಲೀಗಲ್ಲೋ ಇಲ್ಲೀಗಲ್ಲೋ ಅನ್ನೋದು ಸುಪ್ರೀಂ ಕೋರ್ಟಲ್ಲಿ ಇವಾಗ ತೀರ್ಮಾನ ಆಗಬೇಕು. ಯಾಕಂದರೆ ಹೈಕೋರ್ಟಲ್ಲಿ ಆರ್ಡ್ರ್ ಆಗಿರೋದನ್ನ ಇವಾಗ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಾರೆ. ಅವರು ಹಿಯರಿಂಗ್ ಸ್ಟೇಟು ಕೂಡ ಇನ್ನೂ 4 ವಾರ ಮುಂದೆ, ಅಂದರೆ ಸೆಪ್ಟೆಂಬರ್ 11ನೇ ತಾರೀಕಿಗೆ ಮುಂದೆ ಹೋಗಿದೆ. ಅವತ್ತು ಗೊತ್ತಾಗುತ್ತೆ ಅದು ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ತೀರ್ಮಾನ ಆಗೋದು ಸುಪ್ರೀಂ ಕೋರ್ಟಲ್ಲಿ. ಓಕೆನಾ. ಹೈಕೋರ್ಟಲ್ಲಿ ಇವಾಗ ಆರ್ಡ್ರ್ ಬಂದಿದೆ ಅಂದಮೇಲೆ ಆರ್ಡ್ರುಗಳನ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ. ನಿಜ, ಅದು ಆ ಟೈಮಲ್ಲಿ 2025ರಲ್ಲಿ 24ರಲ್ಲಿ ಏನು ವಾದ ಮಂಡಿಸಿದ್ರು ಆ ಟೈಮಲ್ಲಿ ಹೇಳಿರೋದು, ಅದು ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಯಾರೂ ಹಿಡಿಬಾರ್ದು, ಕಿರುಕುಳ ನೀಡಬಾರ್ದು. RTO ಅಧಿಕಾರಿಗಳಾಗಲಿ ಮತ್ತು ಟ್ರಾಫಿಕ್ ಪೊಲೀಸ್ ಆಗಲಿ ಮತ್ತು ಆಟೋದವರಾಗಲಿ ಈ ಥರ ವ್ಯಕ್ತಿಗಳಾಗಲಿ ಯಾರು ಕೂಡ ಹಿಡಿದು ಅವ್ರಿಗೆ ಕಿರುಕುಳ ನೀಡಬಾರ್ದು ಅಂತ ಬಂದಿದ್ದು. ಆ ಟೈಮಲ್ಲಿ ಯಾರ್ಯಾರು ಕಿರುಕುಳ ನೀಡ್ತಿದ್ರು ಅದಕ್ಕೋಸ್ಕರ ಅದನ್ನು ಆ ಟೈಮಲ್ಲಿ ಆರ್ಡ್ರ್ ತಂದು ಪಾಸ್ ಮಾಡಿ ಇದು ಮಾಡದೇ ಇದ್ದಂಗೆ, ಕೇಳದೇ ಇದ್ದಂಗೆ, ಪ್ರಶ್ನೆ ಮಾಡದೇ ಇದ್ದಂಗೆ ಮಾಡಿದರು. ಇವಾಗ ಹಂಗಲ್ಲ ಗುರು. ಅದು ಕೇಸೆಲ್ಲ ಮುಗಿದೋಗಿದೆ. ಇವಾಗ ಕೇಸನ್ನ ಮತ್ತೆ ತೆಗೆದು ಸುಪ್ರೀಂ ಕೋರ್ಟ್ ಹಾಕಿದಾರಲ್ವಾ, ಸುಪ್ರೀಂ ಕೋರ್ಟ್ಗೆ ಹಾಕಿರುವ ವಿಚಾರಣೆ ಇರುವಾಗಲೇ ಇವಾಗ ಬೈಕ್ ಟ್ಯಾಕ್ಸಿ ಅನ್ನೋದಕ್ಕೆ ನಾವು ಯೆಲ್ಲೋ ಬೋರ್ಡು ಮಾಡಿಕೊಟ್ಟಿಲ್ಲ. ಯೆಲ್ಲೋ ಬೋರ್ಡ್ ಇಲ್ಲದೇ ವೈಟ್ ಬೋರ್ಡಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಬೈಕ್ಗಳನ್ನ ಸೀಸ್ ಮಾಡ್ತಾಯಿದ್ದೀವಿ ಅಂತ RTO ಅಧಿಕಾರಿಗಳು ಸೀಸ್ ಮಾಡಿ ಕಳಿಸ್ತಾ ಇದ್ದಾರೆ. ಈ ರ್ಯಾಪಿಡೋ ಕಂಪ್ನಿಯವರು ಹೆಂಗೆ ಇವ್ರಿಗೆ ಯಾವ ಆ್ಯಂಗಲಲ್ಲಿ ಬೈಬೇಕು ಅನ್ನೋದನ್ನ ನೀವೇ ಕಾಮೆಂಟಲ್ಲಿ ಬೈಕೊಳ್ಳಿ.
ಓಕೆನಾ. ಮೊನ್ನೆ ಎಲ್ಲ ಗಾಡಿಗಳು ಆರ್ ಟಿ ಒ ಆಫೀಸ್ಗಳಲ್ಲಿ ಸೀಸ್ ಆಗ್ತಾ ಇದ್ದಾವಲ್ಲ, ನೀವು ಈ ಆರ್ಡ್ರ್ ಕಾಪಿ ತೊಗೊಂಡೋಗಿ ತೋರಿಸಿ ಅಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಹೇಳಿದ್ದೀರಲ್ಲ, ಹೋಗ್ಬಿಟ್ಟು ಅದು ತೋರಿಸಿದ್ರೆ ನಿಮ್ಮ ಮುಖದ ಮೇಲೆ ತೆಗೆದು ಬಿಸಾಕ್ತಾರೆ ಗುರು ಅದನ್ನು. ಯಾಕಂದರೆ ನಾವು ಅಲ್ಲಿ ಹೈಕೋರ್ಟು ಕೂಡ ಹೇಳಿದೆ, ಎಲ್ಲೋ ಬೋರ್ಡ್ ಮಾಡಿಕೊಟ್ಮೇಲೆ ಮಾಡಿ ಅಂತ ಹೇಳಿರೋದು ಹೊರತು ವೈಟ್ ಬೋರ್ಡಲ್ಲೇ ಮಾಡಿ ಅಂತ ಎಲ್ಲಿ ಹೇಳಿದ್ದಾರೆ ಅಂತ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸೀಜು ಕೂಡ ಮಾಡ್ತಾಯಿದ್ದಾರೆ. ಓಕೆನಾ. ಈ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ತುಂಬ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಗೊಂದಲ ಉಂಟು ಮಾಡ್ತಾಯಿದ್ದೀರಾ ರ್ಯಾಪಿಡೋ ಕಂಪ್ನಿಯವರೇ. ಅವನ ಮುಖ ಮುಸುಡಿ ಏನು ಅವನು ನಾನು ಹೇಳಿದ ತಕ್ಷಣ ಬೈಕ್ ಟ್ಯಾಕ್ಸಿಗಳನ್ನ ಮಾಡಿಬಿಡ್ತಾರೆ, ಏನೂ ಪ್ರಾಬ್ಲಮ್ ಆಗೋಲ್ಲ, ಇದನ್ನು ತಗೊಂಡೋಗಿ ನಾವು ಗಲಾಟೆಗಳು ಮಾಡ್ಕೋಬೋದು, ಆಟೋದವ್ರು ಬಂದರೆ, ಆರ್ ಟಿ ಒ ಅಧಿಕಾರಿಗಳು ಬಂದರೆ, ಟ್ರಾಫಿಕ್ ಪೊಲೀಸ್ ಬಂದರೆ ಇದನ್ನು ತೋರಿಸ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀರಾ. ಆ ಥರ ಚಾನ್ಸೇ ಇಲ್ಲ ಗುರು. ಮತ್ತು ಯಾಕೆ ಸೀಸ್ ಮಾಡಿರೋ ಗಾಡಿಗಳಿಗೆಲ್ಲ ಫೈನ್ ಯಾಕೆ ಹಾಕಿದ್ರು ಅದನ್ನು ತಿಳಿಸಿ. ನೀವು ಫೈನ್ ಹಾಕಿರೋದಕ್ಕೆ ಯಾಕೆ ಫೈನ್ ಕಟ್ಸ್ಕೊಂಡ್ರು, ಮತ್ತು ಅಫಿಡೇವಿಟ್ ಮಾಡಿಸ್ಕೊಂಡು ಮಾಡಿಸ್ಕೊಂಡ್ರು, ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ಗಾಡಿಗಳನ್ನ ಯಾಕೆ ಬಿಟ್ಟರು? ಅದೆಲ್ಲ ಮಾಡಬೇಡ್ದೈತಲ್ಲ. ಇದನ್ನು ತೋರಿಸ್ಬೇಕಾಯ್ತು. ಕೋರ್ಟ್ ಆರ್ಡ್ರ್ ತೊಗೊಂಡೋಗಿ ತೋರಿಸ್ಬಿಟ್ಟು ನೋಡಿ 5,000 ರೂಪಾಯಿ ಫೈನ್ ಯಾಕೆ ಹಾಕ್ತಾಯಿದ್ದೀರಾ ಅಂದ್ಬಿಟ್ಟು ನೀವು ಸೀಜ್ ಮಾಡಿದ ದಿನವೇ 300-350 ಗಾಡಿ ಸೀಜ್ ಮಾಡಿದ್ರಲ್ಲ ಫಸ್ಟು ಸೆಕೆಂಡ್ ಡೇ ಎಲ್ಲ, ಆ ಟೈಮಲ್ಲಿ ನೀವು ತೊಗೊಂಡೋಗ್ಬಿಟ್ಟು ತೋರಿಸ್ಬೇಕಾಯ್ತು ಆರ್ ಟಿ ಒ ಅಧಿಕಾರಿಗಳಿಗೆ. ಈ ಥರ ಹೈಕೋರ್ಟಲ್ಲಿ ಆರ್ಡ್ರ್ ಆಗಿದೆ, ಯಾಕೆ ಸೀಜ್ ಮಾಡ್ತಾಯಿದ್ದೀರಾ, ಯಾಕೆ ಫೈನ್ಗಳು ಕಟ್ಸ್ಕೊಳ್ತಾ ಇದ್ದೀರಾ? ಮತ್ತು ಫೈನ್ಗಳು ಕಟ್ಸ್ಕೊಂಡಿದ್ದಾರೆ, ಗಾಡಿಗಳನ್ನ ರಿಲೀಸ್ ಮಾಡಿದ್ದಾರೆ, ಆ ರೆಸಿಪ್ಟನ್ನ ತೊಗೊಂಡೋಗಿ ನಿಮ್ಮ ಕಂಪ್ನಿಗೆ ಕೊಟ್ಟರೆ ನೀವು ಯಾಕೆ ದುಡ್ಡುಗಳನ್ನ ಅಡ್ಜಸ್ಟ್ಮೆಂಟ್ ಅಂದ್ಬಿಟ್ಟು 5,000 ರೂಪಾಯಿ ವ್ಯಾಲೆಟ್ಗೆ ಹಾಕ್ತಾಯಿದ್ದೀರಾ? ಲೀಗಲ್ ಅಲ್ವಾ? ಬೈಕ್ ಟ್ಯಾಕ್ಸಿ ಲೀಗಲ್ ಅಲ್ವಾ? ವೈಟ್ ಬೋರ್ಡಲ್ಲಿ ಮಾಡೋದು ಲೀಗಲ್ ನಿಮ್ಮ ಪ್ರಕಾರ ಅಲ್ವಾ? ಮತ್ತು ಯಾಕೆ ನೀವು ಅಡ್ಜಸ್ಟ್ಮೆಂಟ್ ಅಂತ ದುಡ್ಡು ಹಾಕ್ತಾಯಿದ್ದೀರಾ? ಹೋಗಿ ನೀವು ಮತ್ತೆ ಹೈಕೋರ್ಟಲ್ಲಿ ತೋರಿಸ್ಬೇಕು. ಈ ಥರ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡ್ತಾಯಿದ್ದಾರೆ, ಬೈಕ್ ಟ್ಯಾಕ್ಸಿಗಳನ್ನೆಲ್ಲ ಹಿಡಿದು ಫೈನ್ಗಳು ಹಾಕ್ತಾಯಿದ್ದಾರೆ ಅಂದ್ಬಿಟ್ಟು ನೀವು ಇಲ್ಲಿ ಇಷ್ಟು ಜನದ್ದು ಫೈನ್ ಹಾಕಿ ರೆಸಿಪ್ಟ್ ಕೊಟ್ಟಿದ್ದಾರಲ್ಲ, ಅದು ತೊಗೊಂಡೋಗಿ ಹೈಕೋರ್ಟಲ್ಲೇ ಕೇಳಿ, ಇಲ್ಲ ಸುಪ್ರೀಂ ಕೋರ್ಟಲ್ಲೇ ಕೇಳಿ. ಹೈಕೋರ್ಟಲ್ಲಿ ಹಿಂಗೆ ಹೇಳಿದರು, ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ದಾರೆ, ಅದ್ರ ಕಾರಣಕ್ಕೋಸ್ಕರ ನಮಗೆ ಇಷ್ಟು ದುಡ್ಡು ನಷ್ಟ ಆಗಿದೆ, ಇಷ್ಟು ದುಡ್ಡು ನಮ್ಮ ಆರ್ ಟಿ ಒ ಅಧಿಕಾರಿಗಳು ಕಟ್ಕೊಳ್ಳಿ, ಏನೇನು ಫೈನ್ ಹಾಕಿದ್ದಾರೆ ಅದೆಲ್ಲ ರೀಫಂಡ್ ಮಾಡಲಿ ಅಂತ ನೀವು ಕೇಸ್ ಗೆಲ್ಲಿಯಲ್ಲ ಅಲ್ವಾ? ಸುಮ್ಮನೆ ಬಾಯಿ ಮಾತಿಗೆ ಹಿಡ್ಕೊಂಡು ನೀವು ಕೋರ್ಟ್ ಆರ್ಡ್ರ್ ಹಿಡ್ಕೊಂಡು ಸುಮ್ಮನೆ ಬಾಯಿ ಪಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಓಕೆನಾ. ಯಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದೀರಾ, ಆದಷ್ಟು ಈ ಕಂಪ್ನಿಯವ್ರನ್ನ ಕಳ್ಳಾಟಗಳನ್ನ ನಂಬಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಫೇಕ್ ನ್ಯೂಸ್ಗಳೆಲ್ಲ ಆಡಿಸ್ತಾ ಇದ್ದಾರೆ. ಈ ಬೈಕ್ ಟ್ಯಾಕ್ಸಿ ಅನ್ನೋದಕ್ಕೆ ಇದು ಕೊಟ್ಬಿಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ, ವರ್ಕ್ ಕೊಟ್ಬಿಟ್ಟಿದ್ದಾರೆ ಅಂತ. ಅದು ಬೈಕ್ ಟ್ಯಾಕ್ಸಿಗೆಲ್ಲ ಕೊಟ್ಟಿರೋದು ಕ್ಯಾಬ್ಗೆ. ಓಕೆನಾ. ಕ್ಯಾಬ್ಗೆ ಅಲ್ಲಿ ಫೋಟೋ ಹಾಕಿರೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ದು, ಕೊಟ್ಟಿರೋದು ಮಾತ್ರ ಬೈಕ್ ಟ್ಯಾಕ್ಸಿ ಅಲ್ಲ. ಓಕೆನಾ. ಕ್ಯಾಬ್ ಯಾರು ಓಡಿಸ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಈ ಥರ ಅಗ್ರಿಗೇಟರ್ ಲೈಸೆನ್ಸ್ನ ಕೊಟ್ಟಿರೋದು. ಓಕೆನಾ. ಇನ್ನೂ ಬೈಕ್ ಟ್ಯಾಕ್ಸಿ ರೈಡ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಮಾಡ್ಕೊಂಡು ಹೋಗಿ, ಸೀಜ್ ಮಾಡಿದ್ರೆ ಆರಾಮಾಗಿ ನೀವು ರೆಸಿಪ್ಟ್ ತೊಗೊಂಡೋಗಿ ಕೊಡಿ ಕಂಪ್ನಿಗೆ. ಸೀಜ್ ಮಾಡಿ ಅಕಸ್ಮಾತು ಗಾಡಿ ವಾಪಸ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಹಣೆ ಬರ, ಏನೂ ಮಾಡೋಕ್ಕಾಗಲ್ಲ. ನಾವು ಇಷ್ಟು ವೀಡಿಯೋದಲ್ಲೂ ಹೇಳ್ತಾ ಇರೋದೇ, ಲೀಗಲ್ ಆಗೋವರೆಗೂ ಮಾಡಬೇಡಿ. ಬೇರೆ ಕಂಪ್ನಿಗಳು ತುಂಬ ಇದ್ದಾವೆ. ಓಕೆನಾ. ನಾನು ಪಾರ್ಟ್ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ಅವಾಗ ಮಾಡ್ತಾಯಿದ್ದೆ, ಇವಾಗ ನಿಲ್ಲಿಸ್ಬಿಟ್ಟು ಇವಾಗ ಪೋರ್ಟರು ಮತ್ತು ಊಬರಲ್ಲಿ ಪಾರ್ಸಲ್ ಡೆಲಿವರಿ, ಓಕೆನಾ, ಅಂಕಲ್ ಡೆಲಿವರಿ, ಸ್ವಲ್ಪ ಕಮ್ಮಿ ಅರ್ನಿಂಗ್ಸ್ ಆದರೂ ಪರವಾಗಿಲ್ಲ, ಸೇಫಾಗಿರೋಣ ಅಂತ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದಿಷ್ಟು ಬಂದು ಇವತ್ತಿನ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ನು. ಓಕೆನಾ. ಮೊನ್ನೆ ಎಲ್ಲ ಕೂಡ ಒಂದೊಂದು ಗಾಡಿ, 2 ಗಾಡಿ, 3 ಗಾಡಿ, 4 ಗಾಡಿ, ಎಷ್ಟು ಗಾಡಿ ಆಗುತ್ತೆ ಅಷ್ಟು ಹಿಡಿದು ರ್ಯಾಂಡಮಾಗಿ ಸೀಸ್ ಮಾಡ್ತಾಯಿದ್ದಾರೆ ಇವರು. ಈ ರ್ಯಾಪಿಡೋ ಕಂಪ್ನಿಯವ್ರ ಮಾತು ಕಟ್ಕೊಂಡು ನೀವೇನಾದ್ರು ಜಗಳ ಆಡೋಕ್ಕೆ ಹೋದರೆ ನೀವು ಮುಗಿಸ್ಕೊಂಡು ಬರಬೇಕಾಗುತ್ತೆ ತಿಕ್ಕೆ ಮೊಕ್ಕೆ. ಓಕೆನಾ. ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವ್ರನ್ನ ಗೊಂದಲ ಮಾಡ್ತಾರೆ ಅವಾಗವಾಗ. ಈ ರ್ಯಾಪಿಡೋ ಕಂಪ್ನಿಯವ್ರಿಗೆ ಏನಾಗಬೇಕಾಗಿಲ್ಲ, ಅವ್ರಿಗೆ ನಿಮ್ಮದು ಎಲ್ಲೋ 100 ಜನದಲ್ಲಿ 2-3 ಜನ ಸೀಜ್ ಮಾಡ್ಬೋದು. ಆವಾಗ ನಾವು ಫೈನ್ ಹೆಂಗೆ ಕಟ್ಕೊಂಡು ಹೋಗ್ಬಿಡೋಣ, ಈ ಥರ ಫೇಕ್ ನ್ಯೂಸ್ಗಳನ್ನ ಆಡಿಸ್ಬಿಡೋಣ, ಡೈಲಿ ಡ್ಯೂಟಿಗಳು ಮಾಡ್ಕೊಂಡು ಹೋಗ್ಬಿಡ್ತಾರೆ ಹುಡುಗರುಗಳು. ಏನು ಗೊತ್ತಾಗಲ್ಲ ಇವ್ರಿಗೆ, ದಡ್ಡನ ಮಕ್ಕಳು ಅಂದ್ಬಿಟ್ಟು ತಿಳ್ಕೊಬಿಟ್ಟಿದ್ದಾರೆ. ನಮ್ಮಂಥ ಇನ್ಫ್ಲೂಯೆನ್ಸರ್ ಇದ್ದಾರೆ ಇವರು, ರ್ಯಾಪಿಡೋ ಕಂಪ್ನಿಯವರೇ ನಮ್ಮಂಥ ಇನ್ಫ್ಲೂಯೆನ್ಸರ್ ಇದ್ದಾರೆ, ಇಲ್ಲಿ ಇನ್ನೂ ಬದುಕಿದ್ದಾರೆ. ಎಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ಕೊಡೋಕ್ಕೆ ಇದ್ದಾರೆ. ನಾವೇನಾದ್ರು ಇನ್ಫ್ಲೂಯೆನ್ಸರ್ಗಳು ತುಂಬ ಜನ ಇಲ್ಲ ಅಂದಿದ್ರೆ ನೀವು ಕುಲ್ಗೇಡ್ಸ್ಬಿಟ್ಟು ಇನ್ನೂ ತುಂಬ ಗಾಡಿಗಳನ್ನ ಸೀಜ್ ಮಾಡಿಬಿಡ್ತಿದ್ರಿ. ಓಕೆ. ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಮಗೆ ಪ್ರಮೋಷನ್ಗೆ ಬರ್ತಿರಲ್ಲ ಅವಾಗ ಹೇಳ್ತೀನಿ, ನಿಮ್ಗೆ ಪ್ರಶ್ನೆ ಮಾಡ್ತೀನಿ. ಪ್ರಮೋಷನ್ಗೆ ಬರ್ತೀರ ನನ್ನ ಹತ್ರ, ಅವಾಗ ಹೇಳ್ತೀನಿ. ಬಕೆಟ್ ಕಂಪ್ನಿಯವ್ರಿಗೆ ಹೇಳ್ತೀನಿ, ಏನು ರಿಪ್ಲೈ ಕೊಡಬೇಕು ಅಲ್ಲಿ ಕೊಡ್ತೀನಿ. ಪ್ರಮೋಷನ್ಗೆ ಬರ್ತಿರಲ್ಲ ಅವಾಗ. ಓಕೆ. ಇದಾಗಿತ್ತು ಇವತ್ತಿನ ವೀಡಿಯೋ ಬಗ್ಗೆ ಹೇಗೆ ಅನಿಸ್ತು ಏನೋ ನನ್ನ ಕಮೆಂಟ್ ಮಾಡಿ. ಬೈಕ್ ಟ್ಯಾಕ್ಸಿ ಮಾಡಬೇಡಿ, ಮಾಡೋರು ಮಾಡಿಕೊಂಡು ಫೈನ್ ಕಟ್ಕೊಂಡು 5,000 ರೂಪಾಯಿ ಜಾಬಲ್ಲಿ ಇಟ್ಕೊಂಡು ಹೋಗಿ. ಬೇರೆ ಏನಾದ್ರು ನಿಮ್ಮದು ಪ್ರಾಬ್ಲಮ್ ಇದ್ದರೆ ಅದನ್ನು ಸೇರಿಸಿ ಕಟ್ಸ್ಕೊಳ್ಳಿ, ಅಫಿಡೇವಿಟ್ ಮಾಡಿಸ್ಕೊಳ್ಳಿ, ಮತ್ತು ರಿಲೀಸ್ ಮಾಡಿಸ್ಕೊಳ್ಳಿ. ಆರ್ ಟಿ ಒ ರೆಸಿಪ್ಟ್ ತೊಗೊಂಡೋಗ್ಬಿಟ್ಟು HSR ಲೇಔಟಲ್ಲಿ ಕೊಡಿ, ಅವರು ರೀಫಂಡ್ ಮಾಡ್ತಾರೆ 1 ವಾರದಲ್ಲಿ ಅಂತ ಹೇಳಿದ್ದಾರೆ. ರೀಫಂಡ್ ಮಾಡಿಸ್ಕೊಳ್ಳಿ, ಮತ್ತೆ ಓಡಿಸಿ, ಮತ್ತೆ ಸೀಜ್ ಮಾಡಿಸ್ಕೊಳ್ಳಿ. ಮತ್ತೆ ಸೀಜ್ ಮಾಡಿದಾಗ ಈ ಥರ ನೀವು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀರಿ, ನಿಮ್ಮ ಗಾಡಿ ಬಿಡೋಲ್ಲ ಅಂತಾರೆ,
ಓಕೆ, ಬಿಡೋದು ಬೇಡ ಅಂತ ಅಲ್ಲೇ 3 ತಿಂಗಳು ಕೇಸ್ ಮುಗಿಯೋವರೆಗೂ 3-4 ತಿಂಗಳು ಕೇಸ್ ನಡೆಯುತ್ತೆ. ಆ ಕೇಸ್ ಮುಗಿಯೋವರೆಗೂ ನಿಮ್ಮ ಗಾಡಿ ಅಲ್ಲೇ ಇರುತ್ತೆ, ಗಾಡಿ ಹಾಳಾಗುತ್ತೆ, ಆಮೇಲೆ ಹೊಸ ಗಾಡಿ ತಗೋಬೇಕು, ಹೊಸ ಗಾಡಿಗೆ ಲೋನ್ ಮಾಡಿಸ್ಬೇಕು, ಈ ಥರ ಎಲ್ಲ ಇಶ್ಯೂ ಇದೆ. ನೋಡ್ಕೊಂಡು ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬೈ ಬೈ, ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು.